Audio Jungle. ನಮಸ್ಕಾರ ಸ್ನೇಹಿತರೆ. ಒಂದು ಮಹತ್ವದ ವಿಷಯವನ್ನು ಈ ವಿಡಿಯೋ ಮುಖಾಂತರ ನಮ್ಮ ರಾಜ್ಯದ ಜನರಿಗೆ ತಿಳಿಸಲು ಇಚ್ಛೆಪಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನಮ್ಮ ಭಾರತ ದೇಶಾದ್ಯಂತ ಈಗ SIR ನಡೀತಾ ಇದೆ. ಏನಪ್ಪ ಅಂದ್ರೆ ಕೆಲವೊಬ್ಬರಲ್ಲಿ ಒಂದು ಗೊಂದಲ ಇದೆ, ಎಲ್ಲಿ ನಮ್ಮ ಇದರಲ್ಲಿ ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಬರುತ್ತೋ ಇಲ್ಲೋ ಅಂತ. ದಯವಿಟ್ಟು ಸ್ನೇಹಿತರೆ, ಯಾರೂ ಹೆದರುವ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ 2002ರಲ್ಲಿ ಏನು ವೋಟರ್ ಲಿಸ್ಟ್ ಇದೆಯಲ್ಲ, ಅದರಲ್ಲಿ ನಮ್ಮ ಹೆಸರಿದ್ರೆ ಸಾಕು. 2002ರಲ್ಲಿ ನಮ್ಮ ಹೆಸರಿತ್ತಪ್ಪ ಅಂದ್ರೆ ನಮಗೆ ಹಾಗೂ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ನಮ್ಮ ಹೆಸರು 2002ರ ಚುನಾವಣೆ ಪಟ್ಟಿಯಲ್ಲಿ ಇರದೇ ಹೋದರೆ ನಮ್ಮ ತಾಯಿ ತಂದೆ ಹೆಸರಿದ್ರೆ ಸಾಕು. ನಮ್ಮ ತಾಯಿ ತಂದೆ ಹೆಸರು ಇತ್ತಪ್ಪ ಅಂದ್ರೆ ಅವ್ರ ಮಕ್ಕಳು ನಾವು ಇರ್ತೀವಲ್ಲ, ಅದು ಸಾಬೀತಾಗುತ್ತೆ. ಜೊತೆಗೆ ನಮ್ಮ ತಾಯಿ ತಂದೆ ಹೆಸರು ಇರಲಿಲ್ಲ, ನಮ್ಮ ಹೆಸರು ಅದರಲ್ಲಿ ಇರಲಿಲ್ಲ ಅಂದ್ರೆ ಆವಾಗ ಸಮಸ್ಯೆ ಉದ್ಭವವಾಗುತ್ತದೆ. ಅದಕ್ಕೆ ದಯವಿಟ್ಟು ಸ್ನೇಹಿತರೆ, ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು 2002ನೇ ಇಸ್ವಿಯ ಒಂದು ಏನು ಚುನಾವಣಾ ಪಟ್ಟಿ ಇರ್ತದಲ್ಲ, ವೋಟರ್ ಲಿಸ್ಟ್, ದಯವಿಟ್ಟು ಎಲ್ಲರೂ ತೆಗಿಸಿ ನೋಡ್ರಿ. ಅದರಲ್ಲಿ ನಮ್ಮ ಹೆಸರು ಅಥವಾ ನಮ್ಮ ತಾಯಿ ತಂದೆ ಹೆಸರು ಇದೇನೋ ಇಲ್ವೋ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ವೇಳೆ ಹೆಸರು ಇರಲಿಲ್ಲ ಅಂದ್ರೆ ಅವರಿಗೆ ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಆಗುತ್ತೆಪ್ಪ ಅಂದ್ರೆ, ಅವಾಗ ನಾವು ಕೆಲವೊಂದು ದಾಖಲೆಗಳ ಕೊಡಬೇಕಾಗ್ತದೆ. ನಾವು ಕರ್ನಾಟಕ ರಾಜ್ಯದವ್ರು ಅದೀವಿ ಅನ್ನೋದೊಂದು ಸಾಬೀತು ಮಾಡಬೇಕಾಗ್ತದೆ. ಮತ್ತು ಒಂದು ವೇಳೆ ಅದರಲ್ಲಿ ಹೆಸರು ಇತ್ತು, ನಮ್ಮ ತಾಯಿ ತಂದೆ ಹೆಸರಿತ್ತು ಅಂದ್ರೆ ನಾವು ಅವ್ರ ಮಕ್ಕಳು ಅನ್ನೋದು ಸಾಬೀತಾಗಿಬಿಡ್ತದೆ, ಏನು ತೊಂದರೆ ಇಲ್ಲ. ಹೆಸರು ಇರದೇ ಹೋದ ಸಂದರ್ಭದಲ್ಲಿ ಆವಾಗ ನಾವು ಕೆಲವೊಂದು ದಾಖಲೆಗಳನ್ನು ತೋರಿಸ್ಬೇಕಾಗ್ತದೆ ಸರ್ಕಾರಕ್ಕೆ. ಆಮೇಲೆ BLO ಅಧಿಕಾರಿಗಳಿಗೆ, ನಮ್ಮಲ್ಲಿ ಬಂದವರಿಗೆಲ್ಲ ಏನು ಅದು ತೋರಿಸ್ಬೇಕಾಗ್ತದೆ. ನನಗನ್ಸಿದ ಮಟ್ಟಿಗೆ ಯಾರ್ದು ಆ ಥರ ಇಲ್ಲ ಅಂತ ಅನ್ನಿಸ್ತದೆ. ಎಲ್ಲರದು ಕಂಪಲ್ಸರಿ ಹೆಸರು ಇದ್ದೇ ಇರುತ್ತದೆ. ಈಗ ಉದಾಹರಣೆಗೆ ನಂದೇ ನೋಡ್ಬೇಕಾದ್ರೆ ನಮ್ಮ ಫ್ಯಾಮ್ಲಿದು ಎಲ್ಲರದು ಹೆಸರು ಅದ. ಅದರಲ್ಲಿ ನಮ್ಮ ಮಕ್ಕಳ ವಿಷಯ ಬಂತು ಅಂದ್ರೆ ಅದರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ನಾ ಈಗ ವೋಟರ್ ಲಿಸ್ಟ್ನಲ್ಲಿ ನೋಡಿದೆ, ನಮ್ಮದು ಎಲ್ಲ 2002ರಲ್ಲಿ ನಮ್ಮದು ವೋಟರ್ ಲಿಸ್ಟ್ನಾಗ ನಮ್ಮದು ಹೆಸರಿದೆ, ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡ್ಬೋದು. ಮುಂದಿನ ಚುನಾವಣಾ ಲಿಸ್ಟ್ನಲ್ಲಿ ನಮ್ಮ ಮಕ್ಕಳ ಹೆಸರು ಬರುತ್ತೆ. ನಮ್ಮ ಹೆಸರು ಇರಲಿಲ್ಲ ಅಂದ್ರೆ, ಆ 2002ರಲ್ಲಿ ಆ ಟೈಮ್ನಲ್ಲಿ ಆವಾಗ ನಾವು ಎಲಿಜಿಬಲ್ ಇರಲಿಲ್ಲ ಅಂದ್ರೆ, ಉದಾಹರಣೆಗೆ ಆವಾಗ ನಮ್ಗೆ 18 ವರ್ಷ ಆಗಿಲ್ಲ, 2002ರಾಗ ನಮ್ಗೆ 18 ವರ್ಷ ಆಗಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ನಮ್ಮ ಹೆಸರು ಇರೋಂಗಿಲ್ಲ. ಆದರೆ ನಮ್ಮ ತಾಯಿ ತಂದೆ ಹೆಸರು ಐತೋ ಇಲ್ಲೋ ಇದು ಒಂದು ಕನ್ಫರ್ಮ್ ಮಾಡ್ಕೋಬೇಕು. ನಮ್ಮ ತಾಯಿ ತಂದೆ ಹೆಸರು ಇದ್ದರೆ ಮುಗಿದೋಯ್ತು, ನಾವು ಅವ್ರ ಮಕ್ಕಳಿದ್ದೀವಿ, ಸಾಬೀತಾಗಿಬಿಡುತ್ತೆ ಅಲ್ಲಿ. ಯಾವುದೇ ದಯವಿಟ್ಟು ಈ ವಿಷಯಕ್ಕೆ ಎಲ್ಲರಿಗೂ ತಿಳಿತಲ್ಲ, ಯಾವುದೇ ಗೊಂದಲಕ್ಕೆ ಈಡಾಗದೇನೆ ದಯವಿಟ್ಟು ನೀವು ಚುನಾವಣಾ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಐತೋ ಇಲ್ಲೋ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ಮೊದಲು ನಮ್ಮ ತಾಯಿ ತಂದೆ ಹೆಸರು ಐತೋ ಇಲ್ಲೋ, ಆಮ್ಯಾಗ ನಮ್ಮದು ಹೆಸರು ಐತೋ ಇಲ್ಲೋ. ಇರದೇ ಹೋದರೆ ಆವಾಗ ಕೆಲವೊಂದು ದಾಖಲೆಗಳು ನಾವು ಕ್ರೋಢೀಕರಣ ಮಾಡ್ಕೋಬೇಕಾಗ್ತದೆ. ಯಾವುದಪ್ಪ ದಾಖಲೆಗಳಪ್ಪ ಅಂದ್ರೆ, ಫಸ್ಟ್ ಜನ್ಮ ಪ್ರಮಾಣ ಪತ್ರ, ತದನಂತರ ಜನ್ಮ ಪ್ರಮಾಣ ಪತ್ರ ಬೇಕು ಕಡ್ಡಾಯವಾಗಿ. ಯಾಕಂದ್ರೆ ಆ ಚುನಾವಣಾ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇಲ್ಲದೆ ಹೋದರೆ ಅವರಿಗೆ ಜನ್ಮ ಪ್ರಮಾಣ ಪತ್ರ ಕಡ್ಡಾಯ ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಆಧಾರ್ ಕಾರ್ಡ್ ಇದು ಇಲ್ಲ ಅಂತ ಹೇಳ್ತಾ ಇದೆ, ಆದರೆ ಆಧಾರ್ ಕಾರ್ಡ್ನು ಗಮನಕ್ಕಿರುತ್ತೆ. ಜನ್ಮ ಪ್ರಮಾಣ ಪತ್ರ, ಆಮೇಲೆ ಲಿವಿಂಗ್ ಸರ್ಟಿಫಿಕೇಟ್ಸ್
ಟಿ ಸಿ ಅಂತಿರಲ್ಲ, ಎಲ್ ಸಿ ಅಥವಾ ಟಿ ಸಿ, ನೀವು ಸ್ಕೂಲಲ್ಲಿ ಏನು ಅಡ್ಮಿಷನ್ ಮಾಡಿರ್ತಾರಲ್ಲ ಅಲ್ಲಿ ಸಿಗುತ್ತೆ ನಿಮ್ಮ ದಾಖಲೆ, ಅದು ತೋರಿಸ್ಬೋದು. ಅಥವಾ ಕಾಸ್ಟ್ ಇನ್ಕಮ್, ಈಗ ಶಿಕ್ಷಣ ಸಲುವಾಗಿ ಏನು ನೀವು ತೆಗೆದಿರ್ತಿರಲ್ಲ ಕಾಸ್ಟ್ ಇನ್ಕಮ್, ಜೊತೆಗೆ ವಾಸಸ್ಥಳ, ಇಂಥವೆಲ್ಲ ತಹಶೀಲ್ದಾರರಿಂದ ಪಡ್ಕೊಂಡಿರ್ತಕ್ಕಂಥ ಪ್ರಮಾಣಪತ್ರ ಏನಿದಾವಲ್ಲ ಅವು ಸಹಿತ ನೀವು ದಾಖಲೆಯಾಗಿ ತೋರಿಸಬಹುದು. ದಯವಿಟ್ಟು ಯಾರೂ ಗೊಂದಲಕ್ಕೀಡಾಗುವ ಅವಶ್ಯಕತೆ ಇಲ್ಲ. ಮೊದಲು ನಿಮ್ಮ ಹೆಸರು 2002ನೇ ಇಸ್ವಿಯ ವೋಟರ್ ಲಿಸ್ಟ್ನಲ್ಲಿ ಇದೆ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ವೇಳೆ ಇರದೇ ಹೋದರೆ ತಾಯಿ ತಂದೆ ಹೆಸರು ಐತೋ ಇಲ್ಲೋ ಕನ್ಫರ್ಮ್ ಮಾಡ್ಕೊಳ್ಳಿ. ಜೊತೆಗೆ ಇವೆಲ್ಲ ದಾಖಲೆಗಳು ತಮ್ಮ ಹತ್ರ ಇಟ್ಕೊಳ್ರಿ. ಯಾವಾಗ BLO ಬರ್ತಾರ ಆ ಸಂದರ್ಭದಲ್ಲಿ ಅವರಿಗೆ ತೋರಿಸ್ಬೇಕಾದ್ರೆ ಒಂದು ಈಸಿ ಆಗಿಬಿಡುತ್ತೆ. ಕಾಸ್ಟ್ ಇನ್ಕಮ್, ವಾಸಸ್ಥಳ, ಆಮೇಲೆ ವೋಟರ್ ID, ಆಧಾರ್ ಕಾರ್ಡ, ರೇಷನ್ ಕಾರ್ಡ, ಇವೆಲ್ಲ ದಾಖಲೆಗಳು ನಡೀತಾವೆ. ಅದಕ್ಕೆ ದಯವಿಟ್ಟು ಯಾರೂ ಧೃತಿಗೆಡುವ ಅವಶ್ಯಕತೆ ಇಲ್ಲ. ಎಲ್ಲರೂ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೇ BLO ಅಧಿಕಾರಿಗಳು ಬಂದರೂ ನೀವು ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನು ತೋರಿಸ್ಬೇಕು ಮತ್ತು ಫಾರ್ಮನ್ನು ಸರಿಯಾಗಿ ತುಂಬ್ಯಾರೋ ಇಲ್ಲೋ ನೋಡಬೇಕು. ಫಾರ್ಮ್ ಸರಿಯಾಗಿ ತುಂಬ್ಯಾರೋ ಇಲ್ಲೋ ನೋಡಬೇಕು. ಹೆಂಗಪ್ಪ ಅಂತಂದ್ರೆ 2002ರಲ್ಲಿ ನಮ್ಮ ಹೆಸರು ವೋಟರ್ ID ಒಳಗೆ ಇತ್ತು ಅಂದ್ರೆ A, B, C ಈ ಥರ ಗ್ರೇಡ್ ಮಾಡಿದ್ದಾರೆ ಅವರು, ಶ್ರೇಣಿ. A ಗ್ರೇಡ್ನಲ್ಲಿ ಹೆಸರು ಬರಬೇಕಾದ್ರೆ ನಮ್ಮದು 2002ನೇ ಇಸ್ವಿಯಲ್ಲಿ ಹೆಸರು ಇರಬೇಕು, ಅದಕ್ಕೆ A ಶ್ರೇಣಿ ಅಂತಾರೆ. 2002ರಲ್ಲಿ ನಮ್ಮ ಹೆಸರು ಇರಲಿಲ್ಲ, ನಮ್ಮ ತಾಯಿ ತಂದೆ ಹೆಸರು ಇತ್ತು ಅಂದ್ರೆ ಅದಕ್ಕೆ B ಶ್ರೇಣಿ ಅಂತಾರೆ. ಆಮೇಲೆ ನಮ್ಮ ತಾಯಿ ತಂದೆ ಹೆಸರು ಇರಲಿಲ್ಲ, ನಮ್ಮ ಹೆಸರು ಇರಲಿಲ್ಲ ಅಂದ್ರೆ ಅದು C ಶ್ರೇಣಿಯಲ್ಲಿ ಬರ್ತದೆ ನಮ್ಗೆ. ಆವಾಗ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಯಾರೂ ಧೃತಿಗೆಡುವ ಅವಶ್ಯಕತೆ ಇಲ್ಲ. ಎಲ್ಲರದು A ಮತ್ತು B ಶ್ರೇಣಿಯಲ್ಲಿ ಕಂಪಲ್ಸರಿ ಅದು ನೋಂದಣಿ ಆಗಿದೆಯೋ ಇಲ್ಲೋ ಅಥವಾ ಫಾರ್ಮ್ ತುಂಬಿದೆಯೋ ಇಲ್ಲ ನೋಡಬೇಕು. ಇದು ಒಂದು ನಾವು ಭಾಳ ಎಚ್ಚರಿಕೆಯಿಂದ ನೋಡಬೇಕಾದಂಥ ವಿಷಯ. ಆ BLO ಅಧಿಕಾರಿ ಸರಿಯಾಗಿ ತುಂಬಿದ್ದಾನೋ ಇಲ್ಲೋ ಇದು ಒಂದು ನೋಡಿದರೆ ಸಾಕು, ಯಾವುದೇ ತೊಂದರೆ ಆಗೋದಿಲ್ಲ. ದಯವಿಟ್ಟು ಯಾರೂ ಧೃತಿಗೆಡುವ ಅವಶ್ಯಕತೆ ಇಲ್ಲ. ನಮಸ್ಕಾರ.